ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಹೊಯ್ಸಳರ ಶ್ರೇಷ್ಠ ಕೊಡುಗೆ ಅಂತಲೇ ಹೇಳ್ಬೋದು, ಹಳೇಬೀಡಿನ ಜೈನ ಟೆಂಪಲ್ ಹತ್ರ ಇದ್ದೀವಿ. ಹೊಯ್ಸಳರು ನಿರ್ಮಿಸಿದಂತಹ ಈ 3 ಜೈನ ಬಸದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಳೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಮೊದಲು ಪಾರ್ಶ್ವನಾಥ ಬಸದಿ. ಈ ಬಸದಿಯನ್ನು ವಿಷ್ಣುವರ್ಧನ ಮಂತ್ರಿಯಾದ ಗಂಗರಾಜನ ಮಗನಾದ ಬಪ್ಪದೇವನು ನಿರ್ಮಾಣ ಮಾಡ್ತಾನೆ. ಕ್ರಿಸ್ತಶಕ 1133ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಅರ್ಧಗೂಢ ಮಂಟಪ ಅಂತೇಳಿ. ಇದು ಅಲಂಕಾರ ಕಂಬಗಳನ್ನು ಹೊಂದಿರತಕ್ಕಂಥದ್ದು. ಜೈನ ಬಸದಿಗಳು ಸಹ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ವಿಶೇಷ. ಯಾಕಂದರೆ ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದಾವೆ. ಈ ಮಂಟಪದ ಮೇಲ್ಛಾವಣಿಯಲ್ಲಿ ಯಕ್ಷಧರಣೇಂದ್ರನ ಶಿಲ್ಪವನ್ನು ನೀವು ನೋಡ್ಬೋದು, ಎಷ್ಟು ಅಲಂಕೃತವಾಗಿ ಕೆತ್ತಿದ್ದಾರೆ ಅಂತ. ಈ ಬಸದಿಯನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಕಂಬಗಳನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ತಿರುಗಿದ ಕಂಬಗಳ ರೂಪದಲ್ಲಿ ನೀವು ನೋಡ್ಬೋದು ಎಷ್ಟು ಸೊಗಸಾಗಿ ಕೆತ್ತನೆಗಳಿದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ 3 ಬಸದಿಗಳಲ್ಲಿ ಅತಿ ದೊಡ್ಡ ಬಸದಿ ಅಂತಲೇ ಹೇಳ್ಬೋದು. ಈ ಪ್ರವೇಶ ದ್ವಾರದ ಅಕ್ಕಪಕ್ಕದಲ್ಲಿ ಅಲಂಕಾರಿಕ ಕೆತ್ತನೆ ಮತ್ತು ಮೇಲೆ ತೀರ್ಥಂಕರರ ಕೆತ್ತನೆಯನ್ನು ಸಹ ನೋಡ್ಬೋದು ನೀವು. ಇಲ್ಲಿ ನೋಡ್ತಕ್ಕಂಥದ್ದು ಮಹಾಮಂಟಪ. ಇದು ನವರಂಗ ಮಂಟಪ ಅಂತಲೂ ಕರೀತಾರೆ. ಇಲ್ಲಿ ನೀವು ಕಪ್ಪು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಈ ಕಂಬಗಳ ಮೇಲೆ ಸೊಗಸಾದ ಕೆತ್ತನೆಗಳನ್ನು ನೀವು ನೋಡ್ಬೋದು. ಇವು ಲೇತ್ ತಿರುಗಿದ ಕಂಬಗಳು ಅಂತಲೂ ಕರೀತಾರೆ ಇವನ್ನ. ಜೈನ ಧರ್ಮದಲ್ಲಿ ಕಪ್ಪು ಬಣ್ಣವನ್ನು ಕರ್ಮಕ್ಕೆ ಸೂಚನೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಕಂಬಗಳು ಸಹ ಕಪ್ಪಾಗಿವೆ, ಕಪ್ಪು ಬಣ್ಣದಲ್ಲಿವೆ. ಕಾಯೋತ್ಸರ್ಗಿ ಭಂಗಿಯಲ್ಲಿರ್ತಕ್ಕಂಥ 18 ಅಡಿ ಎತ್ತರ ಇರ್ತಕ್ಕಂಥ ಪಾರ್ಶ್ವನಾಥ ಮೂರ್ತಿ ಇದು. ನೀವು ನೋಡ್ಬೋದು ಇಲ್ಲಿ. ಇದು ಮೊದಲನೇ ಶಾಸನ. ಪಾರ್ಶ್ವನಾಥ ಬಸದಿ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಪಾರ್ಶ್ವನಾಥ ಬಸದಿಯನ್ನು ಬಪ್ಪದೇವನು ನಿರ್ಮಾಣ ಮಾಡಿದನೆಂದು ಈ ಶಾಸನದಲ್ಲಿ ಹೇಳಲಾಗಿದೆ. ಪಾರ್ಶ್ವನಾಥ ಬಸದಿ ಆದಮೇಲೆ ಕಾಣ್ತಕ್ಕಂಥದ್ದು ಆದಿನಾಥ ಬಸದಿ. ಇದೊಂದು ಸಣ್ಣ ದೇವಾಲಯ. ಈ ದೇವಾಲಯಗಳ ಮೇಲೆ ಯಾವುದೇ ತರಹದ ಕೆತ್ತನೆಗಳಿಲ್ಲ, ಸರಳ ಹಾಗೂ ಸುಂದರವಾಗಿದೆ. ಇಲ್ಲಿ ಸಹ ಲೇತು ತಿರುಗಿದ ಕಂಬಗಳನ್ನು ನೀವು ಕಾಣ್ಬೋದು. ಪ್ರವೇಶ ದ್ವಾರದ ಮೇಲೆ ಅಲಂಕಾರಿಕ ಕೆತ್ತನೆಗಳನ್ನು ನೀವು ನೋಡ್ಬೋದು. ಇಲ್ಲಿ ಹೊಯ್ಸಳರು ಹಿಂದೂ ಧರ್ಮಕ್ಕಲ್ದೇನೆ ಜೈನ ಧರ್ಮಕ್ಕೂ ಸಹ ಸಮನಾಗಿರ್ತಕ್ಕಂತಹ ಅವಕಾಶನ ಕೊಡ್ತಾ ಇದ್ರು ಅಂತ ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಸಹ ಒಳಗಿನ ಮಂಟಪದ ಮೇಲೆ ಯಾವುದೇ ಸಹ ಕೆತ್ತನೆಗಳಿಲ್ಲ. ಆದರೂ ಸಹ ಇದು ಕಮಲದ ಭಂಗಿಯಲ್ಲಿ ಇರ್ತಕ್ಕಂತಹ ಆದಿನಾಥ ಬಸದಿ. ನಮಗೆ ನಂತರ ಸಿಗ್ತಕ್ಕಂಥದ್ದು 3ನೇ ಬಸದಿಯಾದ ಶಾಂತಿನಾಥ ಬಸದಿ. ಇದು ಮಾನಸ್ತಂಭ. ಈ ಶಾಂತಿನಾಥನ ಬಸದಿಯ ಮುಂದ್ಗಡೆ ಇರ್ತಕ್ಕಂಥ ಮಹಾಮಂಟಪ. ಇದು ಗ್ರಾನೈಟ್ ಕಲ್ಲುಗಳಿಂದ ಮಾಡಿರ್ತಕ್ಕಂಥದ್ದು. ಈ ಕಂಬಗಳ ಮೇಲೆ ಯಾವುದೇ ತರಹದ ಕೆತ್ತನೆಗಳಿಲ್ಲ, ಆದರೂ ನೋಡಲು ಸುಂದರವಾಗಿದೆ ಇದು. ಇದು 16ನೇ ತೀರ್ಥಂಕರನಾದ ಶಾಂತಿನಾಥ ಮೂರ್ತಿ. ಇದು ನೋಡ್ಬೋದು ನೀವು. ಇದು 18 ಅಡಿ ಎತ್ತರ ಇದೆ. ಇಲ್ಲಿ ಸಹ ಪಾರ್ಶ್ವನಾಥನ ಮಂಟಪದಲ್ಲಿರ್ತಕ್ಕಂಥ ಲೇತ್ ತಿರುಗಿದ ಕಂಬಗಳ ಹೋಲಿಕೆಯನ್ನು ನೀವು ಕಾಣ್ಬೋದು ಈ ಶಾಂತಿನಾಥನ ಬಸದಿಯಲ್ಲಿ. ಇದು ಈ 3 ಬಸದಿಯ ಹೊರಗಿನ ನೋಟ. ನೋಡಿ ಎಷ್ಟು ಸುಂದರವಾಗಿದೆ. ಈ ಬಸದಿಗಳನ್ನು ಹೊಯ್ಸಳೇಶ್ವರ ಹಾಗೂ ಕೇದಾರೇಶ್ವರ ದೇವಾಲಯಗಳ ನಿರ್ಮಾಣದ ಜೊತೆಯಲ್ಲೇ ನಿರ್ಮಿಸಿರೋದು ಒಂದು ವಿಶೇಷ. ಈ ಜೈನ ಬಸದಿಗಳು ವಾಸ್ತುಶಿಲ್ಪದ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದ್ದಾವೆ. ದಯವಿಟ್ಟು ನೀವು ಯಾವಾಗಾದರೂ ಹಳೇಬೀಡು ಬಂದರೆ ಈ ಜಾಗಕ್ಕೂ ಸಹ ಭೇಟಿ ನೀಡಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.